ಸೋಲುಂಡ ಸುರೇಶ್ಗೆ ನಾಯಕರ ಸಾಂತ್ವನ. ಡಿಕೆ ಶಿವಕುಮಾರ್ ಸಿಎಂ ಕನಸು ಭಗ್ನವಾಯಿತೆ. ತಮ್ಮನ ಸೋಲು, ಅಣ್ಣನ ಸೇಡು, ಮುಂದಿನ ನಡೆಯೇನು? ಎಚ್ಡಿಕೆ ವಿರುದ್ಧ ಚನ್ನಪಟ್ಟಣದಲ್ಲಿ ಸಿಡಿದೇಳ್ತಾರ ಸಹೋದರರ ಸವಾಲ್. ಸ್ನೇಹಿತರೆ, ನ್ಯೂಸ್ 12 ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಚುನಾವಣೆಯ ರಿಸಲ್ಟ್ ಹೊರಬಿದ್ದಾಗಿಂದಲೂ ಕೂಡ ರಾಜಕೀಯದ ಒಂದಷ್ಟು ಅದರಲ್ಲೂ ಎಸ್ಪೆಷಲಿ ಒಂದು ರೀತಿ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂಥವರು ಡಿ ಕೆ ಶಿವಕುಮಾರ್ ಅಂತ ಸಹೋದರರ ವಿರುದ್ಧ ಗೆದ್ದರಲ್ಲ ಎನ್ನುವಂಥ ಮಾತುಗಳು ಕೇಳಿಬರ್ತಾ ಇರುವಂಥದ್ದು. ಇದೀಗ ಸೋತ ಮಾತ್ರಕ್ಕೆ ಡಿ ಕೆ ಸುರೇಶ್ ಸುಮ್ಮನೆ ಕೂತ್ಕೊಂಡಿದ್ದಾರ? ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರು ಬಿಡುವಂತಹ ರಾಜಕಾರಣಿಯಲ್ಲ. ಇದೀಗ ಏನು ಡಿ ಕೆ ಸುರೇಶ್ ಸೋತು ಕಂಗಾಲಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನು ಸಾಂತ್ವನ ಮಾಡೋದಕ್ಕೆ ಅಂತೇಳಿ ಕಾಂಗ್ರೆಸ್ ನಾಯಕರ ದಂಡೆ ಇದೀಗ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಎಚ್ ಕೆ ಮುನಿಯಪ್ಪರಂತಹ ಹಿರಿಯ ಮುತ್ಸದ್ದಿಗಳು, ಹಿರಿಯ ನಾಯಕರು, ಕಾಂಗ್ರೆಸ್ನ ಮುಖಂಡರುಗಳು, ಸೊ ಅವರ ಹಾದಿಯಾಗಿ ಸಾಕಷ್ಟು ಶಾಸಕರ ದಂಡೆ ಇದೀಗ ಡಿ ಕೆ ಸುರೇಶ್ಗೆ ಸಾಂತ್ವನ ಹೇಳೋದಕ್ಕೆ, ಅಣ್ಣ ಅಳ್ಬೇಡ ನೀನು, ಹಣ ಸಮಾಧಾನ ಮಾಡ್ಕೋ, ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೋಡ್ಕೊಳ್ಳೋಣ ಅಂತೇಳಿ ಸಮಾಧಾನ ಮಾಡಿ ಕಾಂಗ್ರೆಸ್ನ ನಾಯಕರುಗಳು, ಕಾಂಗ್ರೆಸ್ನ ಶಾಸಕರುಗಳು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕರುಗಳು ಬಂದರೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಬಿ ಜೆ ಪಿಯ ಶಾಸಕರು, ಬಂಡೆದ್ದ ಬಿ ಜೆ ಪಿ ಶಾಸಕರು ಅನ್ಬೇಕಾ ಅಥವಾ ಕಾಂಗ್ರೆಸ್ನಿಂದ ಬಂಡೆದ್ದು ಬಿ ಜೆ ಪಿಗೆ ಹೋದ್ರಲ್ಲ, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರು, ಸೊ ಇವರು ಕೂಡ ಡಿ ಕೆ ಸುರೇಶ್ ಅವರನ್ನು ಭೇಟಿ ಮಾಡಿ ಮುಂದಿನ ಎಲೆಕ್ಷನ್ನಲ್ಲಿ ನೋಡ್ಕೊಳ್ಳೋಣ ಅಂತೇಳಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಡಿ ಕೆ ಸುರೇಶ್ ಅವ್ರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ ನಂತರ ಸಾಕಷ್ಟು ಸರ್ಕಾರದ ಕೆಲಸಗಳನ್ನು, ಸರ್ಕಾರದ ಯೋಜನೆಗಳನ್ನು ಇಲ್ಲಿನ ಈ ಕ್ಷೇತ್ರದ ಮನೆಯ ಬಾಗಿಲಿಗೆ ತಲುಪಿಸಿದಂಥ ಡಿ ಕೆ ಸುರೇಶ್ ಅವರ ಈ ಒಂದು ಗೆಲುವಿದೆಯಲ್ಲ, ಅದು ನಿಜಕ್ಕೂ ಅರ್ಥ ಆಗ್ತಾಯಿಲ್ಲ. ಜನರು ಯಾಕೆ ಈ ರೀತಿಯ ಒಂದು ಕಠಿಣವಾದಂಥ ನಿರ್ಧಾರ ತೆಗೆದುಕೊಂಡ್ರು ಅರ್ಥವಾಗ್ತಾಯಿಲ್ಲ ಅಂತೇಳಿ ಕೂಡ ಮಾಧ್ಯಮಕ್ಕೆ ಎಸ್ ಟಿ ಸೋಮಶೇಖರ್ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು. ಸೊ ಇದೆಲ್ಲ ಆದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ರೀತಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಹಾಸನದಲ್ಲಿ ಸೋಲುಂಡು, ಇಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾಳ ಸಹೋದರರ ಮುಷ್ಟಿಯಲ್ಲಿದ್ದಂಥ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಇದೆಯಲ್ಲ, ಅಷ್ಟು ಸುಲಭವಾದಂಥ ಕೆಲಸವಲ್ಲ. ಅದನ್ನು ಸಾಧಿಸುವಲ್ಲಿ, ಅದನ್ನು ಮಾಡುವಲ್ಲಿ ಎಲ್ಲೋ ಒಂದು ರೀತಿ ಎಚ್ ಡಿ ಕುಮಾರಸ್ವಾಮಿಯವರೇ ಇದರ ಗೆಲುವಿನ ಒಂದು ರೀತಿ ಕ್ರೆಡಿಟನ್ನು ಅವರೇ ತಗೊಂಡ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನೇರ ಹಣಾಹಣಿ ಇದ್ದಿದ್ದೇ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರ ನಡುವೆ ಈ ಚುನಾವಣೆ ಕೇಂದ್ರೀಕೃತವಾಗಿತ್ತು. ಅದರಲ್ಲೂ ಒಂದು ರೀತಿ ಒಕ್ಕಲಿಗರ ನಾಯಕತ್ವಕ್ಕೂ ಕೂಡ ಈ ಒಂದು ಈ ಒಂದು ಎಲೆಕ್ಷನ್ ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು. ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅದೇ ಒಂದು ಕಾರಣಕ್ಕೆ ಮಾರ್ಪಟ್ಟಿದ್ದು. ತುಂಬ ಸಾಫ್ಟ್ ನೇಚರ್ ಇದ್ದಂಥ ಮಂಜುನಾಥ್ ಅವ್ರನ್ನ ಕರೆದುಕೊಂಡು ಇಲ್ಲಿಗೆ ಸ್ಪರ್ಧೆಗೆ ಡಿ ಕೆ ಸುರೇಶ್ ಅಂತಹ ಬಲಿಷ್ಠ ನಾಯಕರ ವಿರುದ್ಧ ಸ್ಪರ್ಧೆಗೆ ನಿಲ್ಲಿಸಿದಾಗ ಆರಕ್ಕೆ ಕುರಿಯನ್ನಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಜನ ಟೀಕೆ ಟಿಪ್ಪಣಿ ಮಾಡಿದ್ರು. ಬಟ್ ಈಗ ರಿಸಲ್ಟು ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೆ. ಅವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡಿದ್ದಾರೆ. ಇದೆಲ್ಲ ಏನೇ ಇದ್ರೂ ಕೂಡ ಈ ಗೆಲುವಿನ ಅಂತರ ಇದೆಯಲ್ಲ, ಅದು ಯಾರೂ ಕೂಡ ಆಗದಂತಹ ಗೆಲುವಿನ ಅಂತರ. ಯಾಕಂದರೆ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅಂತಹ ಬಂಡೆಯಂತಹ ಸಹೋದರರನ್ನ ಸೋಲಿಸೋದೇ ಒಂದು ದೊಡ್ಡ ಸಾಹಸ. ಅಂಥದ್ರಲ್ಲಿ 2,69,647 ಮತ, ಅಂದರೆ 2 ಲಕ್ಷಕ್ಕೂ ಅಧಿಕ ಮತಗಳ ಆ ಒಂದು ಲೀಡ್ ಇದೆಯಲ್ಲ, ಅಷ್ಟು ಅಂತರದಲ್ಲಿ ಸೋಲಿಸೋದಿದೆಯಲ್ಲ, ಅದು ಅಷ್ಟು ಸುಲಭಕ್ಕೆ ಸೋಲಿಸುವಂತಹ ನಾಯಕರುಗಳು ಕೂಡ ಇವರಲ್ಲ. ಇದೆಲ್ಲದರ ಕ್ರೆಡಿಟ್ ಯಾರು ಏನೇ ವಿಶ್ಲೇಷಣೆ ಮಾಡಿದ್ರು ಭಾಳ ಹೆಮ್ಮೆ ಅನಿಸುತ್ತೆ ಅಲ್ಲಿನ ಜನರ ಬಗ್ಗೆ. ಈ ಗೆಲುವು ಇದೆಯಲ್ಲ, ಈ ಗೆಲುವಿನ ಕ್ರೆಡಿಟ್ ಹೋಗಬೇಕಾಗಿರುವಂಥದ್ದು ಅಲ್ಲಿನ ರೈತ ಬಂಧುಗಳಿಗೆ, ಅಲ್ಲಿನ ಮತದಾರರ ಪ್ರಭುಗಳಿಗೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಆಯ್ತಪ್ಪ, ಸೋತಿದ್ದಾಯಿತು. ಎಲೆಕ್ಷನ್ನಲ್ಲಿ ಮಂಜುನಾಥ್ ವಿರುದ್ಧ ಡಿ ಕೆ ಸುರೇಶ್ ಅವರು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟರು, ನನ್ನ ವಿರುದ್ಧ ಇಲ್ಲ ಸಲ್ಲದ ಕುತಂತ್ರ ಮಾಡಿ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ ಅಂತೇಳಿ. ಸೊ ಇದೆಲ್ಲ ಏನೇ ಟೀಕೆ ಟಿಪ್ಪಣಿಗಳು ಇದ್ದರೂ ಕೂಡ ಈಗ ಸುರೇಶ್ ಅವರು ಸೋತಿದ್ದಾಯಿತು. ಅಣ್ಣ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಳ ಬೇಸರ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆಯಲ್ಲ, ಇದರಿಂದ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಕನಸು ಕೂಡ ಭಗ್ನವಾಯಿತಾ ಅಂತೇಳಿ ಕೂಡ ಇದೀಗ
ಕಾಂಗ್ರೆಸ್ ವಲಯದಲ್ಲೇ ಮಾತನಾಡ್ಕೊಳ್ತಾ ಇರುವಂಥದ್ದು. ಇನ್ನು ಡಿ ಕೆ ಸುರೇಶ್ ಏನೋ ಸೋತರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸೋತರು. ವಾಟ್ ನೆಕ್ಸ್ಟ್ ಏನಾಗುತ್ತೆ? ಅಲ್ಲಿ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದರು. ಸೊ ನೆಕ್ಸ್ಟ್ ಏನಾಗುತ್ತೆ? ಅವರಿಗೆ ಕೇಂದ್ರದಲ್ಲಿ ಏನು ಮಂತ್ರಿ ಸ್ಥಾನ ಸಿಗುತ್ತೋ ಅದನ್ನು ಹೊರತುಪಡಿಸಿ ನಮ್ಮ ಇಲ್ಲಿ ಚನ್ನಪಟ್ಟಣ ಈಗ ಇಡೀ ರಾಜಕೀಯ ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಒಂದು ಕೇಂದ್ರೀಕೃತವಾಗಿತ್ತು. ಈಗ ಅದೆಲ್ಲವೂ ಕೂಡ ಚನ್ನಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಗಿರುವಂಥದ್ದು, ವರ್ಗಾವಣೆ ಆಗಿರುವಂಥದ್ದು. ಮುಂದಿನ ವಿಧಾನಸಭಾ ಚುನಾವಣೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಸತತವಾಗಿ ಗೆಲ್ತಾ ಬರ್ತಾರೆ. 2023 2018 ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತಾ ಬರ್ತಾರೆ. ಅದು ಸಿ ಪಿ ಯೋಗೇಶ್ವರ್ BJPಯ ಅವರು ಕೂಡ ಏನು ಸಾಮಾನ್ಯ ಲೀಡರ್ ಅಲ್ಲ, ಅವರು ಕೂಡ ಪ್ರಬಲ ನಾಯಕರು, ಅವರು ಕೂಡ ಸೋಲ್ತಾರೆ. 2013 ಬಹುಶಃ 2013 ಎಚ್ ಡಿ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡ್ತಾರೆ. ಅವರು 73,630 ಮತಗಳನ್ನು ಪಡೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ. ಸಿ ಪಿ ಯೋಗೇಶ್ವರ್ ಅವರು 2013 80,093 ಮತಗಳನ್ನು ಪಡೆದುಕೊಂಡು ಅಲ್ಲಿ ವಿಜಯ ಸಾಧಿಸಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ BJPಯಿಂದ. ಅದಾದ ನಂತರ ಇದೆಲ್ಲ 2 ಸೋಲು. ಅಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರೇ ನಾನೇ ನಿಲ್ತೀನಿ ಅಖಾಡಕ್ಕೆ ಅಂತೇಳಿ ಅಖಾಡಕ್ಕೆ ಧುಮುಕಿ 2018 ಮತ್ತು 2023 ಎಚ್ ಡಿ ಕುಮಾರಸ್ವಾಮಿಯವರು ಗೆಲುವನ್ನು ಸಾಧಿಸ್ತಾರೆ. ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಗೆದ್ದಿರುವಂತಹ ಕಾರಣ ಈ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ಏರ್ಪಡಲಿದೆ. ಯಾವ ಕ್ಷೇತ್ರಕ್ಕೆ? ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಈಗ ಅಲ್ಲಾಗಿರುವಂಥ ಒಂದು ಏನು ಇವರ ನಾಯಕರುಗಳ ನಡುವೆನೇ ಆಗಿರುವಂಥ ಒಂದು ಒಪ್ಪಂದದಂತೆ ಇದೀಗ BJPಯಿಂದ ಸಿ ಪಿ ಯೋಗೇಶ್ವರ್ ಕಣಕ್ಕೆ ಇಳಿಯೋದಂತೂ ಕನ್ಫರ್ಮ್. ಕಾಂಗ್ರೆಸ್ನಿಂದ ಯಾರು? ಯಥಾವತ್ ಮತ್ತೆ ಕಂಗಾಲಾಗೋಕ್ಕೆ ಚಾನ್ಸೇ ಇಲ್ಲ ಗುರು, ನಾವಿದ್ದೀವಿ ಅಂತೇಳಿ DK ಶಿವಕುಮಾರ್ ಮತ್ತೆ ತಮ್ಮ ಸಹೋದರರನ್ನು ಇದೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸುವ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಇದು ಮೊದಲೇ ಪ್ಲಾನ್ ಆಗಿತ್ತು ಅಂತ ಬಹುಶಃ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಸ್, DK ಸುರೇಶ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಗೆಲ್ಲುವ ನಿರೀಕ್ಷೆ ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಾಂತ್ವನ ಹೇಳೋದಕ್ಕೆ ಹೊರಟ್ರಲ್ಲ. ಸಾಕಷ್ಟು ಶಾಸಕರು ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು, ಇಲ್ಲಿ ಸೋತ್ರೆ ಏನಂತೆ, ಅಲ್ಲಿ ನೋಡ್ಕೊಳ್ಳೋಣ ಬನ್ನಿ ಒಂದು ಕೈ ಅಂತೇಳಿ. ಸೊ ಆ ಮೂಲಕ ಇಲ್ಲಿನ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಈ ಒಂದು ಸೋಲಿನ ಸೇಡನ್ನು ಸಹೋದರರ ಈ ಸವಾಲ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಆಗ್ತಾರಾ? ಯಾರು ಗೆಲ್ತಾರೆ ಈ ಒಂದು ಉಪಚುನಾವಣೆಯಲ್ಲಿ, ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆಯಲ್ಲಿ? DK ಸುರೇಶ್ ಅವರು ಗೆಲ್ತಾರಾ ಅಥವಾ ಸಿ ಪಿ ಯೋಗೇಶ್ವರ? ಅಥವಾ ಈ ಒಂದು ಚುನಾವಣೆಯು ಕೂಡ DK ಶಿವಕುಮಾರ್ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರ ನೇರ ಹಣಾಹಣಿಗೆ ವೇದಿಕೆ ಆಗುತ್ತಾ? ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನು ನೀಡ್ತಾ ಇರ್ತೀವಿ. ನೋಡ್ತಾ ಇರಿ ನ್ಯೂಸ್12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.